ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆಯಾರ್ಭಟ ಆರಂಭ ಆಗಿದೆ. ಮುಂದಿನ 5 ದಿನಗಳ ಕಾಲ ವರುಣಾಭರ ಫಿಕ್ಸ್. ಇಂದು 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ಮೇ 29ರವರೆಗೆ ವರುಣನ ಅಬ್ಬರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜನರ ಎಚ್ಚರವಾಗಿರಿ. ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ, ಜಿಟಿ ಮಳೆ ಮುಂದಿನ 48 ಗಂಟೆಗಳ ಕಾಲ ಮುಂದುವರಿಯಲಿದೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಕಡೆಯಿಂದ ಕೊಟ್ಟಿರುವಂತದ್ದು. ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆಯಾರ್ಭಟ ಆರಂಭ ಆಗಿದೆ. ಇನ್ನು 5 ಡೇಸ್ ಇದೇ ರೀತಿಯಾಗಿ ವರುಣಾಭರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಿರುವಂಥದ್ದು. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೂಡ ಹೊರಬಿದ್ದಿದೆ. ಮೇ 29ರವರೆಗೂ ಕೂಡ ವರುಣನ ಅಬ್ಬರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಎಚ್ಚರವಾಗಿರಬೇಕು. ಆಚೆ ಕಡೆ ಹೋದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಈಗ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಟ್ರಾವೆಲಿಂಗ್ ಆಗಿರ್ಬೋದು, ಮರದ ಕೆಳಗಡೆ ನಿಲ್ಲೋದಾಗಿರ್ಬೋದು, ಸೊ ಇದೆಲ್ಲವೂ ಕೂಡ ಮಾಡಬಾರ್ದು. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಓಡಾಡಬೇಕು ಅನ್ನುವಂಥದ್ದು ಕೂಡ. ಇನ್ನು 48 ಅವರ್ಸ್ ಕೂಡ ಜೋರು ಮಳೆ ಸಾಧ್ಯತೆ ಇದೆ ಅನ್ನುವಂತಹ ಸೂಚನೆ ಕೂಡ ಇದೆ. ಮೋಡ ಕವಿದ ವಾತಾವರಣ, ಬೆಂಗಳೂರಿನಲ್ಲಿ ಜಿಟಿ ಮಳೆ ಕೂಡ ಆಗ್ತಾ ಇದೆ. ಈಗ ಆಲ್ರೆಡಿ ಕೆಲ ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಕೂಡ ಆಗಿರುವಂಥದ್ದು. ಸಾಕಷ್ಟು ಬೆಳೆ ಹಾನಿ, ಬೆಳೆ ನಾಶಗಳು ಕೂಡ ಆಗಿದೆ. ಇನ್ನು ಮನೆ ಹಾಗೆ ಹೊಲ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಕೂಡ. ಸೊ ವರ್ಷದ ಮೊದಲ ಮಳೆಯಿಂದ ಅನ್ನದಾತನಿಗೆ ಸಂಕಷ್ಟ ಈಗ ಆಲ್ರೆಡಿ ಎದುರಾಗ್ತಾ ಇದೆ. ಈಗ ಮತ್ತೆ 5 ದಿನಗಳ ಕಾಲ ವರುಣ ಹೀಗೆ ಅಬ್ಬರಿಸಲಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮತ್ತು 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಜನರು ಎಚ್ಚರದಿಂದ ಇರಬೇಕು ಅಂತ ಹೇಳಿಬಿಟ್ಟು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಬಿರುಗಾಳಿ ಸಹಿತ ಅಂದರೆ ಆಲಿಕಲ್ ಸಹಿತ ಮಳೆ ಈಗ ಆಲ್ರೆಡಿ ಆಗಿದೆ ಸುಮಾರು ಕಡೆ. ಆ್ಯಂಡ್ ಬೆಳೆ ಕೂಡ ನಾಶವಾಗಿರುವಂಥದ್ದು. ಬೆಂಗಳೂರಿನಲ್ಲಂತೂ ಜಿಟಿ ಮಳೆ ಇನ್ನೂ ಕಂಟಿನ್ಯೂಸ್ಲಿ 5 ಡೇಸ್ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಂದರೆ 2 ವೀಲರ್ಸ್ನಲ್ಲಿ ಹೋಗುವಂಥವ್ರು ರೈನಿಂಗ್ ಕೋಟ್ ಆಗಲಿ, ಅಂಬ್ರೆಲಾ ಆಗಲಿ ಜೊತೆಗೆ ಇಟ್ಕೊಂಡೇ ಇರಬೇಕು. ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಬಳಸುವಂಥವರು ಅಷ್ಟೇ. ಆ್ಯಂಡ್ ಮಳೆ ಬರುವಂತಹ ಸಂದರ್ಭದಲ್ಲಿ ಟ್ರಾವೆಲಿಂಗ್ನ ಸ್ಟಾಪ್ ಮಾಡಬೇಕು. ಅದರಲ್ಲೇ ಹೋಗೋದು. ಮತ್ತು ಗುಂಡಿ ಯಾವುದು, ರೋಡ್ ಯಾವುದು ಕಾಣಿಸ್ತಾ ಇರೋದಿಲ್ಲ. ಬೆಂಗಳೂರಿನಲ್ಲಂತೂ ಆ ರೀತಿಯಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ ರಸ್ತೆಗಳೆಲ್ಲವೂ ಕೂಡ. ಸೊ ಅಲ್ಲಿ ಅದೇನೋ ಸರ್ಕಸ್ ಮಾಡಿ ಅದರಲ್ಲೇ ಹೋಗೋದು, ಅದನ್ನೆಲ್ಲ ಮಾಡಿದ್ರೇ ಆವಾಗಲೇ ಅವಾಂತರಗಳು ಉಂಟಾಗೋದು. ಸೊ ಹಾಗಾಗಿ ನಾವುಗಳು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕು. ಆ್ಯಂಡ್ ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹೇಳಿರುವಂಥದ್ದು. 2 ಜಿಲ್ಲೆಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದಾರೆ. ಸೊ ಆಲಿಕಲ್ಲು ಮಳೆ ಈಗ ಆಲ್ರೆಡಿ ಆಗಿದೆ. ಬಟ್ ಈಗ ಬಿರುಗಾಳಿ ಸಹಿತ ಮಳೆ ಆಗುವಂತಹ ಸಾಧ್ಯತೆಗಳಿದೆ ಈ 5 ಡೇಸಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಅದರ ವೇಗ ನೋಡ್ತಾ ಹೋಗೋದಾದ್ರೆ ಮಳೆದು 50ಇಂದ 60 ಕಿಲೋಮೀಟರ್ ವೇಗದಲ್ಲಿ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಎಚ್ಚರದಿಂದ ಇರಬೇಕು. ಮೇ 29ರವರೆಗೂ ಕೂಡ ವರುಣ ಅಬ್ಬರಿಸೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆ್ಯಂಡ್ ಸಾಕಷ್ಟು ರೈತರಿಗೂ ಕೂಡ ಬೆಳೆ ಹಾನಿಗಳಾಯಿತು. ಈ ಮುಂಗಾರು ಬಂದರೆ ಸಾಕು, ಬೀಜ ಬಿತ್ತನೆಯನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ರೈತರು ಕಾಯ್ತಾ ಇರ್ತಾರೆ. ಆದರೆ ಈ ರೀತಿಯಾಗಿ ಆಲಿಕಲ್ಲು ಮಳೆ ಸುರಿಯೋದು, ಬಿರುಗಾಳಿ ಸಹಿತ ಮಳೆ ಸುರಿಯೋದು ಇದೆಲ್ಲ ಆದಾಗ ನಿನ್ನೆ ಕೂಡ ಸಾಕಷ್ಟು ಬಾಳೆ ಗಿಡಗಳೆಲ್ಲ ಕೂಡ ಹಾಳಾಗೋಗ್ಬಿಟ್ಟಿತ್ತು. ಮತ್ತು ಈ ಶಿವಮೊಗ್ಗ, ಚಿತ್ರದುರ್ಗ, ಚನ್ನಗಿರಿ ಭಾಗದಲ್ಲೂ ಕೂಡ, ದಾವಣಗೆರೆ ಭಾಗದಲ್ಲೂ ಕೂಡ ಸಾಕಷ್ಟು ಈ ಅಡಿಕೆ ಗಿಡಗಳೆಲ್ಲವೂ ಕೂಡ ಧರಶಾಹಿ ಆಯಿತು. 40ರಿಂದ 50 ಮರಗಳು ಒಂದೊಂದು ತೋಟದಲ್ಲಿ ಧರಶಾಹಿ ಆಯಿತು. ಪರಿಹಾರ ಏನು ಸರ್ಕಾರದಿಂದ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಬಟ್ ರೈತರ ಪಾಡಂತೂ ಮಳೆ ಬಂದರೂ ಕಷ್ಟನೇ, ಮಳೆ ಇಲ್ಲ ಅಂದರೂ ಕಷ್ಟನೇ, ಈ ರೀತಿ ಆಗೋಗ್ಬಿಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಸದ್ಯಕ್ಕಿದೆ. ಆ್ಯಂಡ್ ಜಿಟಿ ಮಳೆ ಕೂಡ ಇನ್ನೂ 5 ಡೇಸ್ ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಜನರು, ಸಾರ್ವಜನಿಕರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಷ್ಟು ಎಚ್ಚರಿಕೆಯಿಂದ ಇದ್ದರೆ ಒಳಿತು. ಆ್ಯಂಡ್ ಈ ವಯಸ್ಸಾದಂತಹ ಮರಗಳನ್ನು BBMP ತೆರವು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದೆಯಂತೆ. ಸೊ ಕಾದು ನೋಡಬೇಕು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗದಂತೆ ನೋಡಿಕೊಂಡ್ರೆ ಒಳಿತು.